ಈ ಚುನಾವಣೆಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದೀತು ಅಂತ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಏನೂ ಆಗುವುದಿಲ್ಲ. ಅಥವಾ ರಾಜ್ಯ ಸರ್ಕಾರದ ಮೇಲೆ ಏನಾದ್ರು ಆಗತ್ತಾ ಅಂದರೆ ಅದೂ ಏನೂ ಆಗೋದಿಲ್ಲ. ಹೋಗಲಿ, ಜನ ನಿಮಗೇನಾದರೂ ತೀರ್ಮಾನ ಮಾಡೋಕ್ಕೆ ಬಿಟ್ಟಿದ್ರ ಅಂದರೆ ನಮ್ಮದೂ ಅಲ್ಲ. ಆದರೂ ಇದೇನೋ ದೇಶದ ಗತಿಯನ್ನೇ ಬದಲಿಸುವಂತೆ ನಡೆಸಿ ಹಣವನ್ನು ನೀರಿನಂತೆ ಖರ್ಚು ಮಾಡಿ ಪ್ರಜಾಪ್ರಭುತ್ವಕ್ಕೆ ಮಸಿ ಬಳಿದ ಚುನಾವಣೆ ಅಷ್ಟೇ ಇದು, ಇನ್ನು ಎಂಥದ್ದೂ ಅಲ್ಲ ಇದು. ದಟ್ಸ್ ಆಲ್ ಇಸ್ ದಿಸ್ ಎಲೆಕ್ಷನ್. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಡೆದ ಮಗದೊಂದು ದೊಂಬರಾಟ. ಒಂದು ವೇಳೆ ಲಾಭ ಅನ್ನೋದೇನಾದ್ರು ಆದರೆ ಈ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದಿಂದ ಭಾರತೀಯ ಜನತಾ ಪಕ್ಷವು ಪರಿಷತ್ತಿನಲ್ಲಿ ಕಾಯ್ದೆಗಳನ್ನು ಮಸೂದೆಗಳನ್ನು ಪಾಸ್ ಮಾಡಿಕೊಳ್ಳಲು ತೀರ ಹತ್ತಿರಕ್ಕೆ ಬಂದು ತನ್ನದೇ ಕಾಲಿನ ಮೇಲೆ ತಾನು ನಿಂತ್ಕೋಬೋದು ಅಷ್ಟೇ. ಅಲ್ಲೋಗಿ ತಡೆಯೋದು, ಅವ್ರು ನಾನು ಓಟ್ ಹಾಕಲ್ಲ ಅನ್ನೋದು ಇವೆಲ್ಲ ಬಿಡ್ಬೋದೇನೋ, ಅದೊಂದೇ ಅವರಿಗಾಗಬಹುದಾದ ಲಾಭ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೂ ಇದು ಕೆರಳಿಸಿದ ಕುತೂಹಲ, ಸರ್ಕಾರಗಳು ಕೆಲಸ ಮಾಡದೆ ಮಲಗಿಕೊಂಡು ನಿದ್ದೆ ಹೊಡೆದಂತಹ ಸಮಯ, ಮಂತ್ರಿಗಳು MLAಗಳು ಶಾಸಕರು ಹಗಲು ರಾತ್ರಿ ಅಂತ ತಿರುಗಾಡುತ್ತಾ ಹೊರಗಿದ್ದಿದ್ದು ಎಲ್ಲವನ್ನ ನೋಡಿದರೆ ಚುನಾವಣೆ ಅಂದರೆ ಸಾಕು ಈ ದೇಶದಲ್ಲಿ ಅದು ಏನಾದರೂ ಆಗಲಿ ಫೈಟಿಂಗ್ ಮಾಡಿಕೊಂಡು ಏನೋ ಬೆಂಕಿ ಎತ್ತಂಗೆ ಆಡ್ತಾರೆ, ಸಾಧಿಸಬೇಕು ಅಂತ. ರಾಜ್ಯ ವಿಧಾನಸಭೆಗೆ 1.5 ವರ್ಷ ಬಾಕಿ ಇದೆ. 20 ಜಿಲ್ಲೆಗಳ 25 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಒಂದು ಮೈಸೂರದು ಏನೋ 2ನೇ ಪ್ರಾಶಸ್ತ್ಯ ಮತದ ಗೊಂದಲದಿಂದ ಆಗಿಲ್ಲ. ಮೈಸೂರು ಚಾಮರಾಜನಗರದ್ದು ಸ್ವಲ್ಪ ಗೊಂದಲಕ್ಕೆ ಈಡಾಗಿದೆ. ಮೊದಲಿಗೆ BJP ರಘುಕೌಟಿಲ್ಯ ಗೆದ್ದಿದ್ದಾರೆ ಅಂತಿದ್ರು, ಈಗ ಇಲ್ಲವಂತೆ JDSನ ಮಂಜೇಗೌಡ ಅನ್ನೋರು ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಫಿಷಿಯಲಿ ಅಂದರೆ ಅಧಿಕೃತವಾಗಿ ಯಾವುದೇ ಫಲಿತಾಂಶವನ್ನು ಚುನಾವಣಾ ಆಯೋಗ ಇನ್ನೂ ಪ್ರಕಟ ಮಾಡಿಲ್ಲ. ಈ ಚುನಾವಣೆಯಲ್ಲಿ ಜನ ವೋಟ್ ಹಾಕಿಲ್ಲ ಮತ್ತು ಈ ಚುನಾವಣೆಯಲ್ಲಿ ಗೆಲ್ಲುವವರು ಮತ್ತು ಈ ಚುನಾವಣೆಯ ಪ್ರಕ್ರಿಯೆಗೂ ಜನರಿಗೂ ಸಂಬಂಧವೂ ಇಲ್ಲ. ಆದರೂ ಜನಪ್ರತಿನಿಧಿಗಳು ಮಾತ್ರ ಇದನ್ನು ಯಾವ ಪರಿಪಾಟಿಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡರು ಅಂತಂದರೆ ಮೈ ಕೈ ಎಲ್ಲ ಪರಚಿಕೊಂಡು ಗಾಯ ಮಾಡಿಕೊಂಡ್ರು, ಪ್ಲಸ್ ಜೋಬೆಲ್ಲ ಖಾಲಿ ಮಾಡಿಕೊಳ್ಳೋ ಮಟ್ಟಕ್ಕೆ ಎರಚಾಡಿ ಬಿಟ್ಟರು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು. ಅಲ್ಟಿಮೇಟ್ಲಿ ಈ ಎಲೆಕ್ಷನ್ನಲ್ಲಿ ನಡೆದಿರೋವಂಥದ್ದು ಹೂ ಪೇಸ್ ದ ಹೈಯೆಸ್ಟ್, ಯಾರು ಅತ್ಯಂತ ಹೆಚ್ಚಿನ ಬಿಡ್ಗಳನ್ನು ಮಾಡುತ್ತಾರೆ. ಇಟ್ಸ್ ವೆರಿ ಸಿಂಪಲ್. ಆದರೂ ಫಲಿತಾಂಶ ಹಾಗಾಗಿ ಈ ವಿವರ ನಿಮಗೆ. BJPಗೆ ಇವತ್ತು 11 ಸೀಟ್ ಗೆದ್ದಿದ್ದಾರೆ 25ರಲ್ಲಿ. 12 ಅಂದ್ಕೊಂಡಿದ್ರು, ಮೈಸೂರದು ರಿವರ್ಸ್ ಆಗಿದ್ದರಿಂದ 11. ಕಳೆದ ಬಾರಿ ಅವ್ರ ಹತ್ರ 6 ಇತ್ತು, ಈಗ ಒಂದು 5 ಎಕ್ಸ್ಟ್ರಾ ಆಗಿದೆ. ಪರಿಷತ್ತಿನಲ್ಲಿ 2 ವರ್ಷಕ್ಕೆ ಒಮ್ಮೆ ಈ ಚುನಾವಣೆ ನಡೆದಿತ್ತು. ಕಳೆದ ಬಾರಿ 6 ಇತ್ತು ಅವರು, ಅಂದರೆ ಹೋಗಿದ್ದ ಮೆಂಬರ್ಸ್ ಪೈಕಿ. ಈಗ 11 ಆಗಿದೆ, ಅಂದರೆ 5 ಗೆದ್ದಿದ್ದಾರೆ ಎಕ್ಸ್ಟ್ರಾ. ಹಾಗಾಗಿ ಅವರು 37 ಬಲಾಬಲಕ್ಕೆ ಹೋಗಿದ್ದಾರೆ. ಇನ್ನು 1-2 ಇದ್ದಿದ್ದರೆ ಅವ್ರಿಗೆ ಸಂಪೂರ್ಣ ಬಹುಮತ ವಿಧಾನ ಪರಿಷತ್ತಲ್ಲೂ ಇರ್ತಿತ್ತು. ಅಂದರೆ ಅರ್ಥ ಏನು, ವಿಧಾನಸಭೆಯಲ್ಲಿ ಪಾಸಾದ ಬಿಲ್ಲನ್ನು ತೆಗೆದುಕೊಂಡು ಬಂದು ವಿಧಾನ ಪರಿಷತ್ತಿನಲ್ಲಿ ಓ ಅಂತ ಕೂಗಿಸಿ ಎತ್ಕೊಂಡು ಹೋಗೋದಕ್ಕೆ ಸುಲಭ ಆಗ್ತಿತ್ತು. ಅದೊಂದು ಸ್ವಲ್ಪ ಕೊನೆ ಹಂತದಲ್ಲಿ ನಿಂತಿದೆ, ಯಾರೋ ಒಬ್ಬರು ಅಡ್ಜಸ್ಟ್ ಮಾಡ್ಕೋತಾರೆ. ಕಾಂಗ್ರೆಸ್ಗೆ 11 ಬಂದಿದೆ. ಕಳೆದ ಬಾರಿ ಅವ್ರ ಹತ್ರ 14 ಇತ್ತು, ಅಲ್ಲಿ 3 ಕಳ್ಕೊಂಡಿದ್ದಾರೆ ತಾಂತ್ರಿಕವಾಗಿ ನೋಡಿದ್ದಾರೆ. ಇನ್ನು 26 ಅದರ ಬಲಾಬಲ. ಅತಿ ದೊಡ್ಡ ಲಾಸನ್ನು ಅನುಭವಿಸ್ತಾ ಇರೋದು ಲಾಸೆ ಅನ್ನೋದಾದರೆ 2 ಗೆದ್ದಿದೆ JDS, 4 ಇತ್ತು, 2 ಸೋತಂಗಾಯಿತು, 11ಕ್ಕೆ ಇಳೀತು ಅದರ ಬಲಾಬಲ ಸಭಾಪತಿ ಹೊರಟ್ಟಿಯವರು ಸೇರಿದಂತೆ. ಪಕ್ಷೇತರರು 1, ಹಿಂದಿನ ಚುನಾವಣೆಯಲ್ಲೂ 1 ಇತ್ತದು, ಈಗ 1 ಇದೆ, ಅದೇನು ವ್ಯತ್ಯಾಸ ಆಗಿಲ್ಲ. ಅಲ್ಲಿ ಬೆಳಗಾವಿಯಿಂದ ಒಟ್ಟು 25 ಟೋಟಲ್ಲು. ಒಟ್ಟು ಬಲಾಬಲ ಕೌನ್ಸಿಲಲ್ಲಿ 75. ಇದು ಪರಿಸ್ಥಿತಿ. ಓಕೆ, ಆಲ್ ರೈಟ್. ಎರಡನೇ ಪ್ರಾಶಸ್ತ್ಯದ ಮತ ಎಣಿಕೆ ಇಷ್ಟೊಂದು ಕಾಂಪ್ಲಿಕೇಶನ್ ಯಾಕೆ ಸರ್? ಏನು ಕಾಂಪ್ಲಿಕೇಶನ್ ಇಲ್ಲ. ಫಸ್ಟ್ ಆಫ್ ಆಲ್ ಈ ದ್ವಿಸದಸ್ಯ ಸ್ಥಾನ ಅನ್ನೋದೇ ಫಸ್ಟ್ ತಪ್ಪು. ಅಲ್ಲಿಗೆ ಎಷ್ಟು ಹಳೆಯ ಕಾಲಕ್ಕೆ ಹೋಗಿದ್ದೀರಿ ಪರಿಷತ್ನವ್ರು ಲೆಕ್ಕ ಹಾಕೊಳ್ಳಿ ನೀವು. ಇನ್ನುವೇ ಒಂದು ಕಾಲದಲ್ಲಿ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ವಿಧಾನಸಭೆ ಅಥವಾ ಲೋಕಸಭೆಗೂ ಇತ್ತೀರ ದ್ವಿಸದಸ್ಯ ಸ್ಥಾನಗಳು ಇದ್ವು ಇಬ್ಬಿಬ್ರು. ಏನು ದ್ವಿಸದಸ್ಯ ಎಂದರೆ, ಇಲ್ಲಿ ಯಾವುದಾದ್ರು ಒಂದು ಕ್ಷೇತ್ರ ಆಮೇಲೆ ಬಂದ ಮೇಲೆ ನಾನು ಹೇಳ್ತೀನಿ, 2 ಸೀಟು ಗೆಲ್ಲಬೇಕಲ್ಲಿ. 2 ರಾಷ್ಟ್ರೀಯ ಪಕ್ಷಗಳು ಒಂದೊಂದೇ ಕ್ಯಾಂಡಿಡೇಟ್ ಹಾಕಿರ್ತಾರೆ. ಗೆಲ್ಲದೆ ಏನಾಗಬೇಕು, ಯಾರು ಒಬ್ರು ಗೆಲ್ಲಬೇಕಲ್ಲ. ಇಂಡಿಪೆಂಡೆಂಟ್ಗಳು ಗೆಲ್ಲಕ್ಕೆ ತಾಕತ್ತಿರಲ್ಲ, ಆಗಲ್ಲ. JDS ಅಲ್ಲಿ ಗೆಲ್ಲುವ ಶಕ್ತಿಯನ್ನು ಹೊಂದೇ ಇರಲ್ಲ. ಇನ್ನೇನಾಗಬೇಕಲ್ಲಿ? ಈಸ್ ಇಟ್ ನಾಟ್ ಅ ಮ್ಯಾಚ್ ಫಿಕ್ಸಿಂಗ್ ಬಿಟ್ವೀನ್ ದಿ ಪಾರ್ಟೀಸ್? ಇದು ಸೋಕಾಲ್ ಡೆಮಾಕ್ರಸಿನಾ? ಫಸ್ಟ್ ಆಫ್ ಆಲ್ ಇದು ಜನರ ಚುನಾವಣೆ ಅಲ್ಲ, ನಂಬರ್ 1.
ಇಲ್ಲಿ ಗೆದ್ದಿರುವ ಸ್ಥಾನಗಳಿಂದ ಬಿಜೆಪಿ ಈ ರಾಜ್ಯದ ಜನ ನಮ್ಮ ಅಧಿಕಾರಕ್ಕೆ ಮೊಹರು ಹೊಡೆದಿದ್ದಾರೆ ಅಂತ ಏನಾದ್ರು ಪರಿಭಾವಿಸಿದರೆ ಅದು ಅವರ ಮೂರ್ಖತನ. ಹಾ ಹಾ ಅಥವಾ ಕಾಂಗ್ರೆಸ್ ಬಿಜೆಪಿಯ ಎಲ್ಲ ಅಬ್ಬರದ ಮಧ್ಯೆ ನಾವು ಹನ್ನೊಂದು ಗೆದ್ದಿದ್ದೇವೆ, ಆ ಗ್ರೇಟ್ ಅಂತ ಕಾಲರ್ ಅಪ್ ಮಾಡೋಕ್ಕೆ ಹೋದರೆ ಅದು ಅವರ ಬಾಲಿಶತನ ಅಷ್ಟೇ. ಇದು ನೇರ ಚುನಾವಣೆಯೂ ಅಲ್ಲ, ಜನರಿಗೆ ಇದಕ್ಕೆ ಸಂಬಂಧವೂ ಇಲ್ಲ. ಓಟ್ ಹಾಕಿದವರು ಈ ಕೆಳ ಹಂತದ ಸ್ಥಳೀಯ ಸಂಸ್ಥೆಗಳ ಮೆಂಬರ್ಗಳು. ಈ ಮೆಂಬರ್ಗಳು ಓಟ್ ಹಾಕಿರೋದು ಹೇಗೆ? ಡಸ್ ಎನಿಬಡಿ ಸೇ ಈ ವೋಟಿಂಗಲ್ಲಿ ಸೈದ್ಧಾಂತಿಕವಾಗಿ ಮತಗಳನ್ನು ಹಾಕಿದ್ದಾರೆ ಪಾರ್ಟಿ ಅಫಿಲಿಯೇಷನ್ಸ್ ಮೇಲೆ? ನೋ, ಇಲ್ಲೂ ಹಣ ನೋ, ಹಾಕಿಲ್ಲ, ಹಾಕೋದು ಇಲ್ಲ ಅವರು. ಮತ್ತೇನು ಸರ್ ಇವ್ರಿಗೆ ಹಾಕಲ್ಲ ಅಂತ? ಕಾಂಚಾಣ ಈ ಚುನಾವಣೆಯಲ್ಲಿ ನಡೆಯೋದು ಕಾಂಚಾಣ ನಡೆದಿದೆ. ಕಳೆದ ಚುನಾವಣೆಯಲ್ಲೇ ಇತ್ತು, ಈ ಬಾರಿ ವಿಪರೀತಕ್ಕೆ ಹೋಗಿದೆ. ಕೆಲವರೆಲ್ಲ ಅಮೇಝಿಂಗ್ ಫಿಗರ್ಗಳನ್ನು 20 ಕೋಟಿ 25 ಕೋಟಿ ಕೋಟ್ ಮಾಡ್ತಾರಪ್ಪ. ಅದು ಎಷ್ಟು ಸುಳ್ಳೋ ನಿಜವೋ ಭಗವಂತನೇ ಕಾಪಾಡಬೇಕು ಇದು ಈ ಚುನಾವಣೆಗೆ. ಸೊ ದುಡ್ಡನ್ನು ದಾಟಿ ಬಹುಜನರು ಕಾಂಗ್ರೆಸ್ನವ್ರು ಬಿಜೆಪಿಯವರು ಕಾಂಗ್ರೆಸ್ಗೂ ಜೆಡಿಎಸ್ನವ್ರು ಬಿಜೆಪಿ ಎಲ್ಲ ಹರಿದು ಹಾರಾಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ಆದರೂ ಪಕ್ಷದವ್ರು ನಾವು ಗೆದ್ದೆವು ಅಂದ್ರೆ ಏನು ಗೆಲ್ಲೋದು? ಮಣ್ಣು. ಇದರಲ್ಲಿ ನಡೆದಿರೋದು ಒಂದೇ ದುಡ್ಡು, ಸ್ವಲ್ಪ ಮಟ್ಟಿಗೆ ಜಾತಿ, ಸ್ವಲ್ಪ ಮಟ್ಟಿಗೆ ಅದೇ ಮುಖ್ಯ ಅಲ್ಲ. ಅದು ನಡೆದಿದೆ, ಜಾತಿ ಚೂರು ಇರುತ್ತೆ. ಇನ್ನು ಕಾಸು ತಗೊಳ್ಳೋದೇ ಆದರೂ ಏನಾದ್ರು ಸ್ವಲ್ಪ ಕಾಸಿನ ವ್ಯವಹಾರ ನಡೆದಿದ್ರು ಸ್ವಲ್ಪ ಜಾತಿ ನೋಡಿದ್ರು ಸ್ವಲ್ಪ ಎಕ್ಸ್ಟ್ರಾ ಲವ್ ಅನ್ನೋ ಥರ. ಮೂರನೇದು ತೀರಾ ಕಡಿಮೆ ಪಕ್ಷದ ಬಗ್ಗೆ ಇರಬಹುದಾದ ಲಾಯಲ್ಟಿ ಅಷ್ಟೇ. ಇದು ಈ ಚುನಾವಣೆ. ಈಗ ಇವರು ಬಿಜೆಪಿಯವರು ಕಾಂಗ್ರೆಸ್ನವರು ಅಥವಾ ಯಾರೋ ಜೆಡಿಎಸ್ನವರು, ನಾವು 11 ಗೆದ್ದುಬಿಟ್ವಿ, ನಾವು 12 ಗೆದ್ದುಬಿಟ್ವಿ. ಏನೀಗ ಗೆದ್ದರೆ ಸೊ ವಾಟ್? ಹೌ ಡಸ್ ಇಟ್ ಮ್ಯಾಟರ್ ಜನರಿಗೆ? ಇದಲ್ಲ. ದಿಸ್ ಇಸ್ ಅನ್ಫಾರ್ಚುನೇಟ್. ನಾವು ಇದನ್ನು ನೋಡ್ಕೊಂಡು ಕೂತಿದ್ದೀವಿ. ಡೆಮಾಕ್ರಸಿಯ ಯಾವತ್ತೋ ಬರೆದಿದ್ದ ಸಂವಿಧಾನದ ಇದರಲ್ಲಿ ಕಳಕಾಗಿರೋವಂಥದ್ದನ್ನು ಇಟ್ಟು ಅದರ ಪರ್ಪಸ್ಸನ್ನು ಡಿಫೀಟ್ ಮಾಡಿ ಅದನ್ನು ಇನ್ನೊಂದು ಮಾರಾಟ ಕೇಂದ್ರವನ್ನಾಗಿ ಮಾಡಿ ಸಿರಿವಂತರು ಶ್ರೀಮಂತರು ಹಣವನ್ನು ಚೆಲ್ಲಲಿಕ್ಕೆ ಶಕ್ತಿ ಇರೋಂಥವ್ರುಗಳಿಗೆ ಮಾರ್ಕೊಂಡಿದ್ದಾರೆ ವಿಧಾನ ಪರಿಷತ್ತನ್ನು ಇವರಲ್ಲ. ಅಂಥದ್ರಲ್ಲಿ ಇದು ದೊಡ್ಡ ಎಲೆಕ್ಷನ್ ಅಂತೆ. ಆದರೂ ಗೆದ್ದಿರೋರು ಯಾರು ಹೇಳಬೇಕಲ್ಲ ಅಟ್ಲೀಸ್ಟ್. ಬೆಂಗಳೂರು ನಗರ ಗೋಪಿನಾಥ ರೆಡ್ಡಿ ಇದು ಬಿಜೆಪಿಯವರು ಗೆದ್ದಿರೋದು. ಅಲ್ಲಿ KGF ಬಾಬು ಅನ್ನೋರ ವಿರುದ್ಧ ಅವರು ಗೆದ್ದುಬಿಟ್ಟಿದ್ದಾರೆ. ಈ KGF ಬಾಬುರು ತುಂಬ ದುಡ್ಡು ಖರ್ಚು ಮಾಡಿದ್ರು ಅಂತ ಸುದ್ದಿ. ನಮ್ಮ ಹತ್ರ ಯಾವುದು ದಾಖಲೆ ಇಲ್ವೇ? ಸುದ್ದಿ ಗೋಪಿನಾಥ ರೆಡ್ಡಿ ಗೆದ್ದಿರ ಅಂದರೆ ಅವರು ಇನ್ನೇನೋ ಅದಕ್ಕಿಂತ ಜಾಸ್ತಿ ಮಾಡಿರ್ಬೇಕು ಅಥವಾ ಇನ್ಯಾರೋ ಒಳೆ ಇಟ್ಟುಗಳು ಕೊಟ್ಟಿರಬೇಕು. ಮೋಸ್ಟ್ಲಿ ಒಳೆ ಇಟ್ಟುಗಳು ರಾಜಕಾರಣದಲ್ಲಿ ನಿಮ್ಮ ಘಟ ಕೊಟ್ಟಿದ್ದೆಲ್ಲ ಮಾಡ್ತೀನಿ ನೋಡಿಗ ಅಂತ. ಇನ್ನು ಕೊಡಗು ಸುಜಾ ಕುಶಾಲಪ್ಪ ಅಪ್ಪಚ್ಚು ರಂಜನ್ ಅಣ್ಣ ಪ್ರಥಮವಾಗಿ ಪ್ರವೇಶ. ಶಿವಮೊಗ್ಗೆ DS ಅರುಣ್ ಶಂಕರಮೂರ್ತಿಯವರ ಪುತ್ರ ಹೊಸ ಪ್ರವೇಶ. ಚಿತ್ರದುರ್ಗ KS ನವೀನ್ ಹೊಸ ಪ್ರವೇಶ. ಬಳ್ಳಾರಿ YM ಸತೀಶ್ ಹೊಸ ಪ್ರವೇಶ ಮತ್ತು ಅಲ್ಲಿ ಘಟಾನುಘಟಿ KC ಕೊಂಡಯ್ಯನವ್ರನ್ನ ಅವರು ಸೋಲಿಸ್ಕೊಂಡಿದ್ದಾರೆ. ಉತ್ತರ ಕನ್ನಡ ಗಣಪತಿ ಉಳ್ವೇಕರ್ ಹೊಸ ಪ್ರವೇಶ. ಚಿಕ್ಕಮಗಳೂರು MK ಪ್ರಾಣೇಶ್ ಹಾಲಿ, ಆದರೆ ಕೂದಲೆಳೆಯ ಅಂತರದಲ್ಲಿ ಗೆದ್ದಿದ್ದಾರೆ. ಅದಾದಮೇಲೆ ಕೋರ್ಟ್ಗೆ ಹೋಗುತ್ತೆ, ಅದೇನಾಗುತ್ತೋ ಗೊತ್ತಿಲ್ಲ. ಉಡುಪಿ ದಕ್ಷಿಣ ಕನ್ನಡ ಕೋಟಾ ಶ್ರೀನಿವಾಸ ಪೂಜಾರಿ ನೋಡಿ ಅಲ್ಲೇ ಹೇಳೋದು, ಅಲ್ಲಿ ಇನ್ನೊಂದನ್ನು ಕಾಂಗ್ರೆಸ್ ಗೆದ್ದಿದ್ದಾರೆ. ಯಾಕೆ? ಇನ್ಯಾರೂ ಇಲ್ಲ. ಇದ್ರ ತಾನೇ ಗೆಲ್ಲಕ್ಕೆ ಯಾವನಾರು ಯಾರೋ ಇಂಡಿಪೆಂಡೆಂಟ್ ಯಾರೋ ಇರ್ಬೋದು, ಅವ್ರ ಕೈಲಿ ಆಗಲ್ಲ. ಕಲಬುರಗಿ ಯಾದಗಿರಿ BG ಪಾಟೀಲ್ ಹಾಲಿ. ಹುಬ್ಬಳ್ಳಿ ಧಾರವಾಡ ಪ್ರದೀಪ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರ ಸೋದರ, ಅವರು ಈಗಿದ್ದರು. ವಿಜಯಪುರ ಬಾಗಲಕೋಟೆ PH ಪೂಜಾರ್ ಹೊಸ ಎಂಟ್ರಿ. ಇದಿಷ್ಟು ಬಿಜೆಪಿಯವ್ರು ಗೆದ್ದಿರೋದು. ಸರಿ, ಇನ್ನು ಕಾಂಗ್ರೆಸ್ನವ್ರು ಗೆದ್ದಿದ್ದು ಯಾವುದು? ಬೆಂಗಳೂರು ಗ್ರಾಮಾಂತರ S ರವಿ ಶಿವಕುಮಾರ್ ಅವರ ಸಂಬಂಧಿ 3ನೇ ಬಾರಿ ಗೆಲ್ತಾ ಇರೋದು. ಬೆಳಗಾವಿ ಚಿಕ್ಕೋಡಿ ಚನ್ನರಾಜು ಹಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಹೊಸ ಪ್ರವೇಶ. ಮೈಸೂರು ಚಾಮರಾಜನಗರ ಡಾಕ್ಟರ್ D ತಿಮ್ಮಯ್ಯ ಸಿದ್ದರಾಮಯ್ಯನವರ ಅತ್ಯಾಪ್ತರಂತೆ, ಅವ್ರದ್ದು ಹೊಸ ಪ್ರವೇಶ. ಮಂಡ್ಯ ದಿನೇಶ್ ಗೂಳಿಗೌಡ ಹೊಸ ಎಂಟ್ರಿ ಪ್ರವೇಶ. ST ಸೋಮಶೇಖರ್ ಮಂತ್ರಿ ಅವ್ರ ಜೊತೆ ಇದ್ದರು, ಅವ್ರು BJPಗೆ ಬಂದಾಗ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಏನಾಯ್ತು ಏನೋ ನಮ್ಮ ಹಳೆ ಪಾರ್ಟಿಗೆ ಹೋಯ್ತೀನಿ ಅಂತಂದ್ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು, ಟಿಕೆಟು ಕೊಟ್ಟರು, ಇವ್ರು ಗೆದ್ದು ಬಿಟ್ರು. ದಾಟ್ಸ್ ಎ ಶಾಕ್ ಪೊಲಿಟಿಕಲಿ, ರಾಜಕೀಯವಾಗಿ JDSಗೆ. ಇನ್ನು ಹುಬ್ಬಳ್ಳಿ ಧಾರವಾಡ ಸಲೀಂ ಅಹಮದ್ ಹೊಸ ಎಂಟ್ರಿ. ತುಮಕೂರು ರಾಜೇಂದ್ರ ಹೊಸ ಎಂಟ್ರಿ. ಕೋಲಾರ ML ಅನಿಲ್ ಕುಮಾರ್ ಹೊಸಬರು.
ಬೀದರ್ ಭೀಮರಾವ್ ಬಿ ಪಾಟೀಲ್, ರಾಜಶೇಖರ್ ಹುಮ್ನಾಬಾದ್ ಸೋದರ ಹೊಸ ಎಂಟ್ರಿ. ವಿಜಯಪುರ ಬಾಗಲಕೋಟೆ ಸುನೀಲ್ ಗೌಡ ಪಾಟೀಲ್, ಎಂ ಬಿ ಪಾಟೀಲ್ ಅವರ ಸೋದರ ಹಾಲಿ ಈಗಲೂ ಇದ್ದರು. ರಾಯಚೂರು ಕೊಪ್ಪಳ ಶರಣಗೌಡ ಪಾಟೀಲ್ ಬಯ್ಯಾಪುರ, ಅಮರೇಗೌಡ ಬಯ್ಯಾಪುರ ಅವರ ಸಂಬಂಧಿ ಹೊಸ ಪ್ರವೇಶ. ಉಡುಪಿ ದಕ್ಷಿಣ ಕನ್ನಡ ಮಂಜುನಾಥ ಭಂಡಾರಿ ಹೊಸ ಪ್ರವೇಶ. ಯಾಕೆ ಹೊಸ ಪ್ರವೇಶ ಹೊಸ ಪ್ರವೇಶ ಹೊಸ ಪ್ರವೇಶ ಇಷ್ಟೊಂದು? ಅದ್ಯಾಕೆ ಅಸೆಂಬ್ಲಿನಲ್ಲಿ ಮಾತ್ರ ಅಷ್ಟೊಂದು ಆಗಲ್ಲ ಹೊಸ ಪ್ರವೇಶಗಳು? ಹೌದು, ಹಳಬರಿಗೆ ಪ್ರಾಶಸ್ತ್ಯ. ಇಲ್ಲಿ ಪ್ರತಿ ಸರಿ ಇನ್ವೆಸ್ಟ್ಮೆಂಟ್ ಮಾಡೋ ಹೊಸ ಹೊಸ ಗಿರಾಕಿಗಳು ಹೊಸ ಹೊಸ ಶ್ರೀಮಂತಿಕೆಯನ್ನು ಉಟ್ಕೋತಾರಲ್ಲ, ಅದಕ್ಕೇನು ಮಾಡೋಣ? ಅವ್ರಿಗೆ ಫಸ್ಟ್ ಇಂಪಾರ್ಟೆಂಟ್. ಮತ್ತೆ ಯಾರು ಎಷ್ಟು ಖರ್ಚು ಮಾಡ್ತೀರಿ ಬನ್ನಿ. ಕುರುಡು ಕಾಂಚಾಣವಿಲ್ಲದೆ ಯಾವನಾದ್ರೂ ಇಲ್ಲಿ ಶಾಲೋತ್ಕೊಂಡು ಬಂದ್ಗಿಂದು ಬಿಟ್ರೆ ಮಕಾಡೆ ಮಲಗಿಸಿ ಕೈಮ ಮಾಡಕ್ಕೆ ಆಚೆ ಹಾಕ್ಬಿಡ್ತಾರೆ ಅಷ್ಟೇ. ಇವ್ರುಗಳೆಲ್ಲ ಸೇರ್ಕೊಂಡಿವ್ರು ಅಷ್ಟೇ, ಇನ್ನು ಎಂಥದ್ದು ಇಲ್ಲ. JDS ಗೆದ್ದಿರೋದು ಯಾರು? ಹಾಸನ ಸೂರಜ್ ರೇವಣ್ಣ, HD ರೇವಣ್ಣನವರ ಪುತ್ರ ಹೊಸ ಪ್ರವೇಶ. ಮೈಸೂರು ಚಾಮರಾಜನಗರ ಇದೇ ಈಗ ಕನ್ಫ್ಯೂಷನ್. ಮಂಜೇಗೌಡ ಹೊಸ ಎಂಟ್ರಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಆಪ್ತರಾಗಿದ್ದರು, ಕತೆ ಎಲ್ಲ ನಮಗೆ ಗೊತ್ತು ಹಳೇದು. ಈಗ JDSಗೆ ಬಂದರು ಲಾಸ್ಟ್ ಮಿನಿಟಲ್ಲಿ ಅವ್ರು ಗೆದ್ದಿದ್ದಾರೆ ಅಂತಿದ್ದಾರೆ, ಅಧಿಕೃತವಾದ ಘೋಷಣೆಯನ್ನು ಮಾಡಿಲ್ಲ. ಪಕ್ಷೇತರರಾಗಿ ಬೆಳಗಾವಿ ಚಿಕ್ಕೋಡಿನಲ್ಲಿ ಲಖನ್ ಜಾರಕಿಹೊಳಿ ಗೆದ್ದಿದ್ದಾರೆ. ಇದು ರಾಜಕೀಯವಾಗಿ ಒಂದಿಷ್ಟು ಇರುಸುಮುರುಸುಗಳನ್ನು ಅಥವಾ ಒಂದಿಷ್ಟು ಬೆಳವಣಿಗೆಗಳಿಗೆ ದಾರಿಯನ್ನು ಮಾಡಿಕೊಡಬಹುದು ಈ ಜಯ ಪಕ್ಷೇತರವಾಗಿ. ಎಸ್, ಅಂದ್ರೆ ಬೆಳಗಾವಿಯಲ್ಲಿ ಈ ಹಿಂದೆ ಕೂಡ ಹಿಂದಿನ ಎಲೆಕ್ಷನ್ ಅಲ್ಲೂ ಇದೇ ತರ ಮಾಡಿದ್ರಂತೆ ರಮೇಶ್ ಜಾರಕಿಹೊಳಿ. ಅವ್ರು ಏನಾದರೂ ಮಾಡಿರಲಿ, ಪಾರ್ಟಿನವ್ರು ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಅದನ್ನ ನಮ್ಮನ್ನು ಕೇಳಿದ್ರೆ ನೀವು ಅದೇ ಅವ್ರಿಗೆ ಅರ್ಥವಾಗದೇ ಇರೋದು ನನಗೆ ಯಾಕೆ ಅರ್ಥವಾಗಬೇಕು? ಅಯ್ಯೋ ಬಿಡ್ರಿ ರೈ, ಮಾಡ್ಕೋತಾರೆ, ನಮ್ಗೇನು ಹೋಗ್ಬೇಕು? ದ್ವಿಸದಸ್ಯತ್ವ ಇರೋ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆಯೇ ನೇರ ಹಣಾಹಣಿ ನಡೆದಿದ್ದು, ಬೆಳಗಾವಿ ಹೊರತುಪಡಿಸಿ 4 ಕ್ಷೇತ್ರಗಳಲ್ಲಿ ಸಮಬಲದ ಗೆಲುವನ್ನ ಸಾಧಿಸಿದೆ. ದ್ವಿಶತ ಸದಸ್ಯ ಅಂತಂದ್ರೆ ಎರಡೆರಡು ಇಬ್ಬಿಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು. ಅದರಲ್ಲಿ ಯಾರು? ಬೆಳಗಾವಿ ಚಿಕ್ಕೋಡಿಲಿ ಚಂದ್ರರಾಜ್ ಜಾರಕಿಹೊಳಿ ಕಾಂಗ್ರೆಸ್ನವರು ಮೊದಲು ಗೆದ್ದರು, ಆಮೇಲೆ ಲಖನ್ ಜಾರಕಿಹೊಳಿ ಎರಡನೇವರಾಗಿ ಗೆದ್ದರು. ಅಲ್ಲಿ BJP ಕ್ಯಾಂಡಿಡೇಟ್ ಇದ್ದರು. ಇದೊಂದೇ ಕ್ಷೇತ್ರದ ಹತ್ರ ಒಂದು ಫೈಟ್ ಇದ್ದಿದ್ದು 3ನೇ ಕ್ಯಾಂಡಿಡೇಟ್ ಇರೋದು. ಇನ್ನು ಯಾವ ಕ್ಷೇತ್ರದಲ್ಲೂ ಕಾಣಲ್ಲ ನನಗೆ ಹತ್ರ ಫೈಟ್ ಇರೋದು 3ನೇ ಕ್ಯಾಂಡಿಡೇಟ್ಗಳು. ಮೈಸೂರು ಚಾಮರಾಜನಗರ ಡಾಕ್ಟರ್ ತಿಮ್ಮಯ್ಯ, ಮಂಜೇಗೌಡ. BJP ಕ್ಯಾಂಡಿಡೇಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ಲಿ, ಸ್ವಲ್ಪ ಪಾಪ ಸೋಲ್ಸ್ಬಿಟ್ಟು ಕಳಿಸಿದ್ರು. ಇವರಿಬ್ರು ಗೆದ್ಗತ್ತಾರೆ ಅಲ್ಲ. BJPಯಲ್ಲಿ ಸ್ಟ್ರಾಂಗ್ ಆಗಿದೆ, ಬಟ್ ಆಗಿಲ್ಲ BJPಗೆ. JDS ಸ್ಟ್ರಾಂಗ್ ಆಗಿ ಗೆದ್ದಿದ್ದಾರೆ ಅಷ್ಟೇ. ಧಾರವಾಡ ಹಾವೇರಿ ಗದಗ ಸಲೀಂ ಅಹಮದ್, ಪ್ರದೀಪ್ ಶೆಟ್ಟರ್ ಎರಡೇ ಸ್ಟ್ರಾಂಗ್ ಫೆಲೋಸು. ಉಡುಪಿ ದಕ್ಷಿಣ ಕನ್ನಡ ಕೋಟಾ ಶ್ರೀನಿವಾಸ ಪೂಜಾರಿ, ಮಂಜುನಾಥ್ ಭಂಡಾರಿ. ಅಟ್ ಲಾಸ್ಟ್ ಮಂಜುನಾಥ್ ಭಂಡಾರಿ ಯಾವುದೋ ಒಂದಕ್ಕೆ ಪ್ರವೇಶ ಮಾಡಿದ್ರಪ್ಪ. ಎಲ್ಲೆಲ್ಲ ಟಿಕೆಟು ತಗೊಂಬಂದಿದ್ರು ಅವರು. ಹೋಗೋದೇ ಎತ್ಕೊಂಬರೋದು ಟಿಕೆಟನ್ನು, ಹೋಗೋದು ಬೆಂಗಳೂರಿಂದ ಕಾಸು ಖರ್ಚು ಮಾಡ್ಕೊಳ್ಳೋದು, ವಾಪಸ್ ಬರೋದು, ಮತ್ತೆ ಪೆಚಿಂಗ್ ಮಲ್ಕೊಳ್ಳೋದು, ಮತ್ತೆ ಹೋಗೋದು ಸೋಲೋದು ಬರೋದು, ಹಿಂಗೆ ಆಗ್ತಿತ್ತು. ಯಾವುದೋ ಒಂದು ಗೆದ್ರತ್ಲ ಕಡೆ ಹೋಗತ್ತ ಕಡೆಗೆ ತೃಪ್ತಿ ಅಂತ. ವಿಜಯಪುರ ಬಾಗಲಕೋಟೆ ಸುನೀಲ್ ಗೌಡ ಪಾಟೀಲ್ ಕಾಂಗ್ರೆಸ್, PH ಪೂಜಾರ್ BJP. ಇದನ್ನು ದ್ವಿಸದಸ್ಯ ಇಬ್ಬಿಬ್ಬರು ಆಯ್ಕೆಯಾಗಬಹುದಾದ ಕ್ಷೇತ್ರಗಳು. ಅಲ್ಲಿ ಇವರೆಲ್ಲ ಆಯ್ಕೆ ಆಗಿದ್ದಾರೆ ಅಷ್ಟೇ. ಎರಡನೇ ಪ್ರಾಶಸ್ತ್ಯದ ಮತಗಳಲ್ಲೇ ಬಿಜೆಪಿ ಆಲ್ಮೋಸ್ಟ್ ಈ 4ರಲ್ಲಿ ಗೆದ್ದಿರೋದು. 4ರಲ್ಲಿ ಹೌದು. ಪ್ರದೀಪ್ ಶೆಟ್ಟರು ಹೌದು, ಪ್ರದೀಪ್ ಶೆಟ್ಟರು ಹೌದು, ಪೂಜಾರರು ಹೌದು, ಅಷ್ಟೇ. ಎರಡರಲ್ಲೇ ಅಷ್ಟೇ. ಇದಿಲ್ವಲ್ಲ. ವಿಜಯಪುರ ಬಾಗಲಕೋಟೆ 1, ಪ್ರದೀಪ್ ಶೆಟ್ಟರ್ ಗೆದ್ದರು. ಧಾರವಾಡ ಹಾವೇರಿ ಗದಗ 1, 2 ಅಷ್ಟರ ಮಟ್ಟಿಗೆ BJPಗೆ ಹಿನ್ನಡೆ. ಶೆಟ್ಟರ್ ಇದ್ದಾರೆ, ಬಸವರಾಜ ಬೊಮ್ಮಾಯಿಯವರು ಇದ್ದಾರೆ. ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಗೆಲ್ಲಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ಅವ್ರಿಗೆ ನಡೀತಿಲ್ಲ ಅಂತನಾ? ಆಸ್ ಗುಡ್ ಆಸ್ ಬೆಳಗಾಮಲ್ಲಿ ಎಲ್ಲ ಇದ್ದಾರೆ, ಅಲ್ಲಿ ನಿಮ್ಮ ಪಾರ್ಟಿ ಅಭ್ಯರ್ಥಿ ಸೋಲ್ತಾರೆ, ಪಕ್ಷೇತರ ಗೆಲ್ತಾರೆ ಅಂದ್ರೆ ಏನರ್ಥ? ಸೇಮ್ ಮಂಡ್ಯದಲ್ಲಿ ಎಲ್ಲ MLAಗಳು ನಿಮ್ಮವರೇ, ಎಲ್ಲ ಲೋಕಲ್ ಬಾಡಿನೂ ನಿಮ್ಮದೇ ಇರಬೇಕಲ್ಲ. ಹಂಗಾರೆ MLAಗಳು ಇಟ್ಕೊಳ್ಳಲ್ವ ಲೋಕಲ್ ಬಾಡಿನ ಅವ್ರವ್ರ ಕಡೆಗೆ? ಆದರೂ ನಿಮ್ಮ ಅಭ್ಯರ್ಥಿ ಸೋಲ್ತಾರೆ ಅಂದರೆ ಏನರ್ಥ? ಅರ್ಥ ಇಷ್ಟೇ, ಓಟ್ ಹಾಕೋ ಗಿರಾಕಿಗಳಿಗೆ ಯಾವ ಪಕ್ಷನೂ ಇಲ್ಲ, ಸಿದ್ಧಾಂತನೂ ಇಲ್ಲ, ಒತ್ತಿ ಹೋಗಿದ್ದಾರೆ. ಯಾರು ಮೊದಲು ಅಪ್ರೋಚ್ ಮಾಡಿ ಗೌರವದಿಂದ ನಯವಂತಿಕೆಯಿಂದ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ. ಈ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ 5 ಸೀಟ್ ಗೆಲುವು ಪ್ಲಸ್ ಆಗಿದೆ. ಹಾಗಂತ ಬೀಗಬೇಕಾಗಿಲ್ಲ, ಯಾಕಂದ್ರೆ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಲೆಕ್ಕಾಚಾರ ಇತ್ತು. ಅಲ್ಲೇ ಬಿಜೆಪಿ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಕುಸಿತಿದ್ದಾರೆ. ಮತ್ತೊಂದು ಕಡೆ ಧಾರವಾಡ, ಹಾವೇರಿ, ಗದಗ 3 ಜಿಲ್ಲೆಗಳ ಕ್ಷೇತ್ರಗಳಲ್ಲಿ ಸಿಎಂ ಬೊಮ್ಮಾಯಿ ಅದೇ ಹೇಳಿದ ಹಾಗೆ ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಇದ್ರೂ ಕೂಡ ಬಿಜೆಪಿ ಪ್ರಾಬಲ್ಯ ಕುಸಿತಿದೆ. ಅಭ್ಯರ್ಥಿ ಪ್ರದೀಪ್ ಶೆಟ್ಟರ್ ಅಲ್ಪ ಮತಗಳ ಅಂತರದಲ್ಲಿ ಮಾತ್ರ ಜಯ ಸಾಧಿಸಿದ್ದಾರೆ. ಬೆಳಗಾವಿಯಲ್ಲಿ ಏನಾಯ್ತು ನೋಡೋಣ. ಏನಾಯ್ತು? ಬಿಜೆಪಿ ಅಭ್ಯರ್ಥಿ ಸೋತ್ರು ಅಷ್ಟೇ. ಏನಾಯ್ತು? ಯಾಕಾಯ್ತು ಅಲ್ವಾ ಸರ್? ಯಾಕಾದ್ರೆ ಏನಾಯ್ತು? ಈಗ ನಮಗೇನಾಗಬೇಕಂತೆ? ಶಿಸ್ತಿನ ಪಕ್ಷ ಅಲ್ವಾ ಸರ್? ಅವರೇ ಈ ರೀತಿಯಾಗಿ ಬಂಡಾಯ ಇನ್ನೊಬ್ಬರು ನಿಲ್ಲಿಸ್ತಾರೆ. ಕ್ರಮ ತಗೋತಾರೆ ಬಿಡ್ರಿ. ನೀವ್ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಿ? ನಿಮ್ಗೆ ಯಾಕೆ ಸಂಬಂಧ ಇದೆ ಈ ಚುನಾವಣೆ? ಮತ್ತೆ ಯಾತಕ್ಕೆ ತಲೆ ಕೆಡ್ಸ್ಕೋಬೇಕು ನಾವು? ಹಾಗಿದ್ರೆ ಈ ಚುನಾವಣೆ ಇಂಪಾರ್ಟೆನ್ಸ್ ವೇಸ್ಟ್. ನನ್ನ ಪ್ರಕಾರ ವೇಸ್ಟ್. ಈ ರೀತಿ ಚುನಾವಣೆ ಮಾಡೋದಾದ್ರೆ ವೇಸ್ಟ್. ಅಪ್ಪರ್ ಹೌಸ್ ಇಸ್ ಪುಟ್ ಟು ಶೇಮ್. ವಿಧಾನ ಪರಿಷತ್ ಎಂಬ ಒಂದು ಘನ ಸಂಸ್ಥೆಯನ್ನ, ಗೌರವಯುತವಾದ ಸಂಸ್ಥೆಯನ್ನ
ಹಿರಿಯರು ರಾರಾಜಿಸಬೇಕಾದಂತಹ ಜಾಗವನ್ನ ವ್ಯಾಪಾರದ ಕೇಂದ್ರವಾಗಿ ಇಳಿಸಿರುವಂತಹ ಈ ಚುನಾವಣೆ ವೇಸ್ಟ್, ಅನುಮಾನನೇ ಇಲ್ಲ. ಬುದ್ಧಿವಂತರ ಜಾಗ ಅಂತ ಮತ್ತೆ ಹೇಳ್ತಾರೆ. ಏನ್ ಬುದ್ಧಿವಂತರ ಜಾಗ? ಯಾರು ಚೆನ್ನಾಗಿ ಸರ್ಕ್ಯುಲೇಟ್ ಮಾಡ್ತಾರೋ ಅವ್ರು ಬುದ್ಧಿವಂತರು ಅಂತಾನ? ಡಸ್ ದಿಸ್ ನಾಟ್ ಶೇಮ್ ಬಾದರಸ್? ನೋ, ಯಾರಿಗೂ ಬದರಾಗಲ್ಲ. ಯಾಕೆ ಹೇಳಿ? ಅದಿರಬೇಕು. ಯಾಕೆ ಇರಬೇಕು? ಅವರವ್ರ ಮಹಾನ್ ಲೀಡರ್ಗಳು ಸೋತಾಗ ಟೆಂಪರರಿ ಆಶ್ರಯ ಪಡೆಯಕ್ಕೆ ಬೇಕಲ್ಲಪ್ಪ ಒಂದು ಮನೆ. ತೃಪ್ತಿ ಪಡಿಸೋಕೆ, ಸಮಾಧಾನ. ಆಶ್ರಯ ಸೋತ್ ಮನೆ ಕೂಸಿರ್ತಾರೆ ಜನ. ಆಗ ಆಶ್ರಯ ಪಡ್ಕೊಂಡು ಅದೇ ಕಾರು ಅದೇ ಶೋಕಿ ಹಿಂಗೆ ಅನ್ಕೊಂಡು ಓಡಾಡಕ್ಕೆ ಒಂದು ಜಾಗ ಬೇಕಲ್ಲ ಯಾವ್ದಾರು. ಅದಕ್ಕೆ ಇದು ಒಳ್ಳೆ ಜಾಗ. ಅದು ಯಾವುದೋ ಹಿಂದೆ ಬರೆದಿದ್ರು ಗಂಜಿ ಕೇಂದ್ರ ಅಂತ, ಇದು ಅದೇನೆ, ಸ್ವಲ್ಪ ಬೇರೆ ಥರ ಗಂಜಿ ಕೇಂದ್ರ ಅಷ್ಟೇ. ಸ್ವಲ್ಪ ಉಪ್ಪು ಖಾರ ಮೆಣಸು ಪಣಸು ಹಾಕಿ ಕೊಡ್ತಾರೆ ಅಷ್ಟೇ. ಇಲ್ಲಿ ಬೇರೆ ಗಂಜಿ ಕೇಂದ್ರ ಇದು. ಊಟದಲ್ಲಿ ಅದರ್ವೈಸ್ ಇದು ಪ್ರಜಾಪ್ರಭುತ್ವಕ್ಕೆ ನಡೆದಿರುವಂತಹ ದ್ರೋಹ. ಅದು ಇದೇ ಚುನಾವಣೆಯನ್ನು ನಿಜವಾಗ್ಲೂ ಗೌರವದಿಂದ ನಡೆಸೋದಾಗಿತ್ತು. ಇಟ್ಸ್ ಓಕೆ. ಅದು ಉಳಿಸ್ಕೊಂಡಿಲ್ಲ. ಎಲ್ಲಿದೆ ಹೇಳಿ ನೋಡೋಣ. ಯಾರೊಬ್ಬರು ಹೇಳಿಲ್ಲ, ಎಲ್ಲ ಇದಿದೆ. ದಿಸ್ ಇಸ್ ದ ಡ್ರಾಮಾ ದಟ್ ಈಸ್ ಗೋಯಿಂಗ್ ಆನ್ ಇನ್ ದ ನೇಮ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಹೆಸರಲ್ಲಿ ನಡೀತಿರುವಂತಹ ನಾಟಕ, ಧೋಕ, ಡ್ರಾಮಾ. ಹಾಗಾಗಿ ಬೆಳಗಾವಿಲಿ ಏನಾಯಿತು, ಏನಾರು ಆಗಿ ಹೋಗಲಿ. ಏನು ಇಂಡೋನೇಷ್ಯಾಲಿ 7.1 ಆಯ್ತಂತೆ ಇವತ್ತು ಭೂಕಂಪನ. ಇಲ್ಲಿ ಎಂಥದ್ದು ಆಗಲ್ಲ. ಏನಾಯಿತು? ಅವ್ರವ್ರ ಮೀಸೆ ತಿರುಗಿಸ್ಕೊಂಡಿರ್ತಾರೆ, ಅವ್ರವ್ರ ಮೀಸೆ ಬಗ್ಗಿಸ್ಕೊಂಡು ಓಡಾಡಿರ್ತಾರೆ ಅಷ್ಟೇ. ಇನ್ನೇನಾಗಿರುತ್ತೆ? ಹಾಲಿ ಸದಸ್ಯರು ಸೋತರು, ಮನೆಗೆ ಹೋದ್ರು. ಮಹಾಂತೇಶ್ ಕವಟಗಿಮಠ ಅವ್ರು ಚೀಫ್ ವಿಪ್ ಆಗಿದ್ದರು, ಅಷ್ಟೇ. ರಮೇಶ್ ಜಾರಕಿಹೊಳಿ ಸೋದರು, ಅಭ್ಯರ್ಥಿ ಲಕ್ಕನ್ ಗೆದ್ದಿದ್ದಾರೆ. BJP ಅಭ್ಯರ್ಥಿ ಅವ್ರಿಗಿಂತ ಲಕ್ಕನ್ಗೆ ಜಾಸ್ತಿ ಮತ ಬಂದಿದೆ ಅಲ್ಲಿ. ಇಂಡಿಪೆಂಡೆಂಟು ಇದು ಪಕ್ಷೇತರರಾಗಿ ಇಬ್ಬರನ್ನೂ ಗೆಲ್ಲಿಸ್ಕೊತೀನಿ ಅಂತ ರಮೇಶ್ ಜಾರಕಿಹೊಳಿ ಅನ್ಕೊಂಡಿದ್ರು. ಕೈ ಎತ್ತಿತು. ರಮೇಶ್ ಜೊತೆಗೆ ಜಿದ್ದಾನಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದರು. ಅವ್ರ ಸಹೋದರ ಚನ್ನರಾಜ ಹಟ್ಟಿಹೊಳಿನ ಅವ್ರು ಗೆಲ್ಲಿಸ್ಕೊಂಡ್ರು. ಈಗ ಇದ್ರಾಗಿದ್ದೇನು, ಹೆಬ್ಬಾಳ್ಕರ್ ಜೊತೆ ಮಾಡ್ಕೊಂಡಿದ್ದ ಇದರಲ್ಲೂ ಸೋತರು. ಈ ಕಡೆ BJPನೂ ಸೋಲ್ಸಿದ್ರು. ಅವ್ರು BJPನ ಸೋಲ್ಸಿದ್ರೋ ಇಲ್ವೋ ನಮಗೇನು ಗೊತ್ತು. BJPನವ್ರು ಅರ್ಥ ಮಾಡ್ಕೋಬೇಕಾ? ನಮ್ಮ ಮನೇಲಿ ಕಳ್ತನ ಆಗಿದ್ದೀನಿ ಅಂತ ಅವ್ರ ಮನೇಲಿ ಯಾರ್ದೋ ಮನೇಲಿ ಕಳ್ತನ ಆಗಿದ್ದೀನಿ ನನಗೆ ಹೆಂಗ್ರಿ ಗೊತ್ತಾಗಬೇಕು? ಅವ್ರ ಮನೇಲಿ ಕಳ್ತನ ಆಗಿದೆಯಾ ಅಂದ್ರೆ ಅವ್ರಿಗೆ ಗೊತ್ತಾಗಬೇಕಪ್ಪ. ಅವರೇ ಚೆತ್ಕೊಳ್ಬೇಕು. ನಮ್ಮನೇಲಿ ಕಳ್ತನ ಆಗಿದೆಯಾ ನಮ್ಮನ್ನು ಬಂದು ಕೇಳಿದ್ರೆ ಅವರಿಗೆ ಗೊತ್ತಿರಬೇಕು. ಭಾಳ ಸರಳ. ಈ ರಮೇಶ್ ಜಾರಕಿಹೊಳಿ ಅಷ್ಟು ಡಿಚ್ಡ್ BJPಗೆ ಅರ್ಥ ಆಗಬೇಕು. ಅದು ನಮಗೆ ಅರ್ಥವಾಗಬೇಕು. ರಮೇಶ್ ಜಾರಕಿಹೊಳಿ ಅವರು ಇಲ್ಲದಿದ್ದಾಗಲೂ BJP ಬೆಳಗಾವಿಯಲ್ಲಿ ಸ್ಟ್ರಾಂಗ್ ಇತ್ತಲ್ಲ. ದೆನ್ ವೈ ಡಿಡ್ ಯು ಸರೆಂಡರ್ ಯುವರ್ ಪಾರ್ಟಿ ಟು ಹಿಮ್? ದಟ್ಸ್ ಯುವರ್ ಫೂಲಿಶ್ನೆಸ್. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನೀವು ನಂಬ್ಕೊಂಡು ಕೂತ್ರೆ ನಿಮ್ಮ ಇಷ್ಟ. ಈಗಲೂ ನಂಬ್ಕೊಳ್ಳಿ, ಅವ್ರು ಗೆಲ್ಸಿರ್ಬೋದು, ಸೋಲ್ಸಿರ್ಬೋದು, ನಮಗೆ ಗೊತ್ತಿಲ್ಲ ನಿಮ್ಮ ಲೆಕ್ಕಾಚಾರ ಏನಿದೆಯೋ ಏನೋ. ಬಟ್ ಲಕ್ಕನ್ ಜಾರಕಿಹೊಳಿ ಗೆದ್ದಿದ್ದಾರೆ, ಭಾಳ ಸರಳ. ಅವ್ರು ಓಟ್ ಬಿದ್ದಿದೆ, ಅವ್ರು ಗೆದ್ದಿದ್ದಾರೆ. ಈಗ ಅವ್ರು ನುಂಗ್ಲಾರ್ದು ಬಿಸಿ ತುಪ್ಪ ಹಾಕ್ತಾರ ಏನು ನೋಡ್ಬೇಕು. ದಟ್ ಈಸ್ ನಾಟ್ ನಮ್ಮ ಪ್ರಾಬ್ಲಮ್ ಅಲ್ಲ, BJP ಪ್ರಾಬ್ಲಮ್, ಅವ್ರ ಪ್ರಾಬ್ಲಮ್. ಎಸ್, ಬಿಜೆಪಿಗರು ಈ ಚುನಾವಣೆಯಲ್ಲಿ 15 ಸೀಟ್ ಗೆಲ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು. ಆದ್ರೆ ಈಗ ಗೆದ್ದಿರೋದು 11 ಸೀಟ್ ಮಾತ್ರ. ಫಲಿತಾಂಶದ ವಿಚಾರವಾಗಿ ಮಾತನಾಡಿದಂತಹ ಮಾಜಿ CM ಯಡಿಯೂರಪ್ಪನವರು 15 ಕ್ಷೇತ್ರ ಅಂತ ಹೇಳ್ತಾ ಇದ್ವಿ, ಆದ್ರೆ ಹೆಚ್ಚು ಕಮ್ಮಿ ಆಗಿದೆ. ಬೊಮ್ಮಾಯಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. ಪರಿಷತ್ ಕಲಾಪ ಸುಗಮ ಆಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 140 ಸೀಟ್ ಗೆಲ್ತೀವಿ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂದ್ರು. ಜಗದೀಶ್ ಶೆಟ್ಟರ್ ಕೂಡ ಮಾತನಾಡಿದ್ರು. ಬೆಳಗಾವಿ ಸೋಲಿನ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ವಿಮರ್ಶೆ ಮಾಡ್ಕೊಳ್ತೀವಿ ಅಂದ್ರು. ಚುನಾವಣೆಯಲ್ಲಿ ಹಣದ ಪ್ರಭಾವ ಹೆಚ್ಚಾಗ್ತಿದೆ, ಇದರ ಬಗ್ಗೆ ಚರ್ಚೆ ಆಗಬೇಕು. ಚುನಾವಣಾ ಆಯೋಗವು ಗಮನ ಹರಿಸಬೇಕು. ದೇಶದಲ್ಲಿ 6 ರಾಜ್ಯಗಳಲ್ಲಿ ಮಾತ್ರ ಪರಿಷತ್ ಚುನಾವಣೆಗಳು ನಡೆಯುತ್ತೆ. ಪರಿಷತ್ ಬೇಕೋ ಬೇಡವೋ ಅನ್ನೋ ಚರ್ಚೆನೂ ಆಗಬೇಕು ಅಂದ್ರು. ನಾವು 13 ಅಥವಾ 14 ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಒಂದೆರಡು ಸ್ವಲ್ಪರಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಕಳೆದ ಬಾರಿ 6 ಸೀಟ್ ಇತ್ತು, ಈ ಬಾರಿ ನಾವು 5 ಗೇನ್ ಆಗಿದೆ. ಇದನ್ನ ಇಟ್ಕೊಂಡು ಮುಂದೆ ನಮ್ಮ ಪಕ್ಷದ ಒಂದು ಶಕ್ತಿಯನ್ನು ವೃದ್ಧಿಗೊಳಿಸೋದಕ್ಕೆ ನಾವೆಲ್ಲ ಕಡೆ ಪ್ರಯತ್ನ ಮಾಡ್ತೀವಿ. ಮೈಸೂರಲ್ಲಿ ರೀಕೌಂಟ್ ಕೇಳ್ಕೊಂಡಿದ್ದೇವೆ. ಎಲಿಮಿನೇಷನ್ ರೌಂಡ್ಗೆ ಹೋಗಿ ಅದೇನಾಗುತ್ತೆ ನೋಡೋಣ. ಬೆಳಗಾವಿದಾಗ್ಲಿ ಕುಲಂಕುಷವಾಗಿ ಯಾಕೆ ಹಿಂಗಾಯ್ತು ಏನಾಯ್ತು ಅನ್ನೋದನ್ನ ಪರಿಶೀಲನೆ ಮಾಡ್ತೇವೆ. 15 ಸೀಟ್ ಗೆಲ್ತೇವೆ ಅನ್ನೋ ವಿಶ್ವಾಸ ಇತ್ತು. 1 ಸೀಟ್ ಆ ಕಡೆ ಈ ಕಡೆ ಆಗ್ಬೋದು. ಬೊಮ್ಮಾಯಿ ಅವರ ಪರವಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ. ಮುಂದಿನ ಕಾರ್ಯಕಲಾಪ ನಡೆಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಕಳೆದ ಬಾರಿ 6 ಸ್ಥಾನ ಮಾತ್ರ ಇತ್ತು ಭಾರತೀಯ ಜನತಾ ಪಾರ್ಟಿ, ಈಗ ಡಬಲ್ ಆಗಿದೆ. ಕಾಂಗ್ರೆಸ್ಸಿನ ನಾಯಕರು ವಿತಂಡವಾದ. ಕಳೆದ ಬಾರಿ ಅವರು ಎಷ್ಟು ಸ್ಥಾನದಲ್ಲಿ ಇದ್ರು? 12 ಸ್ಥಾನದಲ್ಲಿ ಇದ್ರು. ಒಂದು ಮೈನಸ್ ಆಗಿದೆ. ಈಗ ಬೆಳಗಾವಿ ಆ ಹಿನ್ನಡೆಗೆ ಕಾರಣ ಏನು, ಅದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕಾಗ್ತದೆ. ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಯಾವ ರೀತಿ ಸರಿ ಮಾಡಬೇಕು, ಏನಾಗಬೇಕು ಅದ್ರ ಬಗ್ಗೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವಕ್ಕೆ ಬೆಂಬಲ. ಯಾವ ಬೆಂಬಲ ಸರ್? ಜನರು ಹಾಕಿದ್ದು ಯಾವ ಜನ? ಅವರು ಸಿಂದಗಿ ಜನ ಬೆಂಬಲವೋ ಅಲ್ಲವೋ ಹೇಳ್ತೀವಿ. ಇದ್ಯಾವ ಜನ ಬೆಂಬಲ? ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದ್ದು
ಸರಿ ತಪ್ಪು ಅನ್ನೋ ಟಸ್ಸೆ ಅಲ್ಲವೇ ಅಲ್ಲ, ಇದು ಆ ರೀತಿ ಪರಾಮರ್ಶೆ ಅಲ್ಲವೇ ಅಲ್ಲ. ಝಣಝಣವಾಗಿದ್ದಂತಹ ಶಬ್ದದಲ್ಲಿ ಧನ್ಯರಾದವರು ಮಾಡಿರುವಂತಹ ತೀರ್ಮಾನ ಅಷ್ಟೇ. ಯಾವ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸಂಬಂಧ ಇದೆ ಅಂಥದ್ದು ಇಲ್ಲ, ಟುಸ್ಸದು. ಪಕ್ಷಗಳಿಗಾದ್ರೂ ಪಾಠ ಇದೆ. ಇನ್ನು ಆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಇದೆ ಪರಿಷತ್ತು. ಬೇಕಾ ಬೇಡವಾ ಅಂತ ಚರ್ಚೆ. ಈಗ ಇಷ್ಟು ದಿನ ಯಾಕಪ್ಪ ಮಾಡಲ್ಲ ಯಾರುವೇ? ಈಗ ಅಪ್ಪ ಇದು ಬಂದುಬಿಡ್ಲಿ, ಮೆಜಾರಿಟಿ ಇವರು ಸಿಕ್ಕಿಬಿಡ್ಲಿ, ಏನು ನಮ್ಗೆ ಗೊತ್ತೇ ಇಲ್ಲ, ನಾವು ಟಾಪಿಕೇ ಮಾತಾಡಿಲ್ಲ ಅನ್ನೋ ಟೈಪ್ ಇರ್ತಾರೆ. ಚರ್ಚೆ ಅಂತೆ. ಏನು ಚರ್ಚೆ? ಕಣ್ಣಿಗೆ ಕಾಣಿಸ್ತಿರೋ ಹುಣ್ಣಿಗೆ ಚರ್ಚೆ ಬೇರೆ ಕೇಡು. ಇಲ್ಲ ರಿಪೇರಿ ಮಾಡಿ ಕೌನ್ಸಿಲನ್ನು ಇಟ್ಕೋಬೇಕು ಅನ್ನೋದಾದರೆ, ಇಲ್ಲದ್ರೆ ಬರ್ಖಾಸ್ತ್ ಮಾಡಿ, ಇಲ್ಲ ರಿಪೇರಿ ಮಾಡಿ, ಪ್ರಾಪರ್ ಅಮೆಂಡ್ಮೆಂಟ್ಸನ್ನು ತರಿಸಿ ರಿಪೇರಿ ಮಾಡಿಸಿ. ಕೇಂದ್ರದಲ್ಲೂ ನಿಮ್ಮ ಸರ್ಕಾರನೇ ಇದೆಯಲ್ಲ, ರಿಪೇರಿ ಮಾಡಿಸಿ. ಇಲ್ವಾ ಬರ್ಖಾಸ್ತ್ ಮಾಡಿ. ಜೋಕನ್ನು ಕಂಟಿನ್ಯೂ ಮಾಡ್ಕೊಂಡು ಓಡಾಡಬೇಡಿ ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ. ಪರಿಷತ್ ಚುನಾವಣೆ ಫಲಿತಾಂಶ ಬೂಸ್ಟರ್ಗಂತೆ 6ರಿಂದ 16 ಗೆದ್ದಿರಂತೆ. ಬಿಜೆಪಿ ಮೈತ್ರಿ ಖತಮ್ ಆಗತ್ತಾ, JDS ಬಿಜೆಪಿದು ಖತಮ್ ಅಂತೇಳಿ ಗೊತ್ತಿಲ್ಲ. ಅದು ಏನು ಖತಮ್ ಆಗುತ್ತೋ ಪತಮ್ ಆಗುತ್ತೋ. ಬಹುಮತಕ್ಕೆ 12 ಸೀಟ್ ಬೇಕಿತ್ತು, ಈಗ 11 ಬಂದಂಗಿದೆ. ಏನು ಅವರಿಬ್ಬರದು ಮೈತ್ರಿ ಖತಮ್ ಅಂದರೆ, ಹೊರಟ್ಟಿ ಅಲ್ಲಿ ಸಭಾಪತಿಗಳಾಗಿದ್ದಾರೆ, ಇವರು ಉಪಸಭಾಪತಿ ಏನೋ ಇಟ್ಕೊಂಡಿದ್ದಾರೆ. ಇವ್ರಿಗೆ ಬಂದರೆ ಅವ್ರು ಯಾಕೆ ಕೊಡಬೇಕು ಪೋಸ್ಟು, ಕಿತ್ಕೊಂಡ್ಬಿಡ್ತೀವಿ ಅಂತೇನೋ ಇರಬೇಕು ಹೌದು. ಇವರು. ಆ ಥರ ಲೆಕ್ಕನಾ? ಪಕ್ಷೇತರ ಇದಾರಲ್ಲ ಸರ್, ಬಂದ್ರು ಬರ್ಬೋದು ಅವ್ರಿಗೆ. ಯಾರಿಗೆ ಗೊತ್ತ್ರಿ ಏನು ಮಾಡ್ತಾರೆ ಅಂತ. ಸಂವಿಧಾನದಲ್ಲಿ ಇವನ್ನೆಲ್ಲ ಸೃಷ್ಟಿ ಮಾಡಿದಾಗ ಅದಕ್ಕೆ ಉನ್ನತವಾದ ಉದಾತ್ತವಾದ ಧ್ಯೇಯೋದ್ದೇಶಗಳಿದ್ವು. ಅವೆಲ್ಲವನ್ನ ಸೋಲಿಸಿ ಸಾಯಿಸಿ ತಿಥಿ ಮಾಡಿ ತರ್ಪಣ ಬಿಟ್ಟ ಮೇಲೆ ಈ ಎಲೆಕ್ಷನ್ನನ್ನು ಏನೋ ಜನರ ಚುನಾವಣೆ ಅಂತ ಬಿಂಬಿಸೋದು, ಚುನಾವಣೆನೇ ಧೋಕಾ ಆದರೆ ಇದನ್ನು ಬಿಂಬಿಸೋದು ಆ ರೀತಿ ಬಿಂಬಿಸಿದರೆ ಅದು ಡಬಲ್ ಧೋಕಾ. ಅದು ಈ ಚುನಾವಣೆ ನಿಂತ ಅಭ್ಯರ್ಥಿ, ನಿಲ್ಲಿಸಿಕೊಂಡ ನಾಯಕ ಮತ್ತು ಅವರಿಬ್ಬರ ಸುತ್ತಲೂ ಗಿರಕಿ ಹೊಡೆಯುವ ಒಂದಿಷ್ಟು ಹಿಂಬಾಲಕರು, ಇವೆಲ್ಲದರ ಮುಂದೆ ಫಲಾನುಭವಿಗಳ ರೀತಿ ಕಾಣಿಸುವಂತಹ ಮತದಾರರು. ಇದು ಈ ಚುನಾವಣೆ. ದಟ್ಸ್ ಆಲ್ ಇಟ್ ಈಸ್. ಶಕ್ತಿ ಇರೋರು ಕಡಿಮೆ, ತೀವ್ರ ಪ್ರತಿಸ್ಪರ್ಧೆ ಇರೋ ಕಡೆ ಜಾಸ್ತಿ ನಡೆದಿರುತ್ತೆ. ಮಂಡಿ ವ್ಯಾಪಾರ, ಸಾರಂಜಾಮು ಸಾಮಾನು ಜಾಸ್ತಿ ಬಂದರೆ ಬೆಲೆ ಬಿದ್ದೋಗುತ್ತೆ, ಟೊಮಾಟೊ ಬಿದ್ದಂಗೆ. ಕಡಿಮೆ ಬಂದರೆ ರೇಟ್ ಹೇಳಲ್ವೇ? ಹೌದು. ಶಕ್ತಿಯುತವಾದ ಅಭ್ಯರ್ಥಿ ಬಂದರೆ ರೇಟ್ ಹೇಳುತ್ತೆ ಹಂಗೆ ಅಷ್ಟು. ಸ್ಟ್ರಾಂಗ್ ಇರೋ ಕಡೆ ಕಡಿಮೆ ಇರುತ್ತೆ. ಕಾಂಗ್ರೆಸ್ ನಿರೀಕ್ಷೆ ಮಾಡಿದ್ದು 14, ಆದರೆ 3 ಸ್ಥಾನವನ್ನು ಕಳ್ಕೊಂಡು 11ಕ್ಕೆ ತೃಪ್ತಿಯಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ತಂತ್ರಗಾರಿಕೆ ಬಲಿಸಿದೆ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ 12 ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇತ್ತು. ಬೆಳಗಾವಿಯಲ್ಲಿ ಬಿಜೆಪಿ ದಮ್ಮಿಲ್ಲ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಸೇರಿ ಕಮಟಗಿಯರನ್ನ ಸೋಲಿಸಿದ್ರು. ಡಿಕೆಶಿ ಮಾತನಾಡಿದ್ರು, ಫಲಿತಾಂಶ ಸಮಾಧಾನ ತಂದಿದೆ ಅಂದ್ರು. ಕಲಬುರಗಿ, ಕೊಡಗು, ಚಿಕ್ಕಮಗಳೂರು ಈ ಭಾಗದಲ್ಲಿ ನಾವು ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಇತ್ತು. ಪಕ್ಷದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗಿದೆ. ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತ ಹೇಳಿದ್ರು. ಮ್ಯಾಕ್ಸಿಮಮ್ 12 ಗೆಲ್ಬಹುದು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು. 11 ಗೆದ್ದಿದ್ದೀವಿ. ಈಗ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿದ್ದಾರೆ. ಬಿಜೆಪಿ ಅವ್ರಿಗೆ ದಮ್ಮಿಲ್ದೇ ಪಾರ್ಟಿ ಅಂತ ಗೊತ್ತಾಯ್ತು. ಅವ್ರ ಪಾರ್ಟಿ ಅವ್ರಿಗೇನೆ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಬಿಜೆಪಿ ಸೋಲ್ಸಿರೋರು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ. ಎಲ್ಲ ಪಾರ್ಟಿಯವರು ಸೇರಿ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಒಂದೇ ಓಟ್ ಹಾಕಿಲ್ಲ. ರಾಜ್ಯದಲ್ಲಿ 11 ಸೀಟ್ ನಾವು ಗೆದ್ದಿದ್ದೀವಿ. ಚಿಕ್ಕಂತರದಿಂದ ಚಿಕ್ಕಮಗಳೂರು ಕಳ್ಕೊಂಡಿದ್ದೇವೆ, ಗುಲ್ಬರ್ಗ ಕಳ್ಕೊಂಡಿದ್ದೇವೆ. ಇನ್ನೊಂದು 2 ಸೀಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ವಿಶೇಷವಾಗಿ ಮಂಡ್ಯದಲ್ಲಿ. ಕೊಡಗು ಚಿಕ್ಕಮಗಳೂರು ಗೆಲ್ತೀವಿ ಅಂತಿದ್ದಾರೆ. ಅದೇ ಥರ ಬಿಜೆಪಿ ನಾವು ಬೆಳಗಾಂ ಗೆಲ್ತೀವಿ ಅನ್ಕೊಂಡಿದ್ದೋ, ಇನ್ಯಾವುದೋ ಮೈಸೂರು ಗೆಲ್ತೀವಿ ಅನ್ಕೊಂಡಿದ್ದೋ ಅಂತ ಅವರು ಅಂತಾರೆ. ಅದೆಲ್ಲ ಮ್ಯಾಟ್ರ್ ಅಲ್ಲ. ಅದು ಅಲೆ ಇದೆ ಕಾಂಗ್ರೆಸ್ಗೆ ಅಂದರೆ ಅಲೆ ಅಲ್ಲ. ಬಸವರಾಜ ಬೊಮ್ಮಾಯಿ ಹೇಗೆ ಇದು ಬಿಜೆಪಿ ಪರವಾದ ಅಲೆ ಅಂತಂದರೆ ಅಲ್ಲವೋ, ಹಾಗೆ ಶಿವಕುಮಾರ್ ಇದು ಕಾಂಗ್ರೆಸ್ ಅಲೆ ಅಂದರೆ ಅಲ್ಲ. ಅಲೆಗಳು ಸೃಷ್ಟಿ ಸುಮ್ಮನೆ ಇವೆಲ್ಲ ಇವರೇ ಕಲ್ಲೊಡೆದ್ಬಿಟ್ಟು ಅಲೆ 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 ಅನ್ಬಿಡೋದು. ಇವರೇ ಯಾವ ಅಲೆನೂ ಇಲ್ಲ ಪಲೆನೂ ಇಲ್ಲ ಅಲ್ಲಿ, ಸುಮ್ಮನೆ. ಇನ್ನು ಲಖನ್ನನ್ನು ರಮೇಶ್ ಜಾರಕಿಹೊಳಿ ಹಾಕೊಂಡಿದ್ರು ಅಂತಾರೆ. ಟೆಕ್ನಿಕಲಿ ಲಖನ್ ವಾಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್, ಅದೇ ರಮೇಶ್ ಜಾರಕಿಹೊಳಿ ಮೇಲೆ. ಹೌದು, ಟೆಕ್ನಿಕಲಿ ಹೇಳೋದಾದರೆ ಅದೇಂಗೆ ಅವ್ರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ? ಅವರು ಇಂಡಿಪೆಂಡೆಂಟ್ ನಿಜ. ರಮೇಶ್ ಜಾರಕಿಹೊಳಿ ಮಾಡಿದ್ದು ಸರಿನಾ ತಪ್ಪ, ಅವ್ರು ಏನು ಮಾಡಿದ್ರು ಬಿಟ್ಟರು ಅವ್ರ ಪಾರ್ಟಿ ಅದನ್ನು ನೋಡ್ಕೋಬೇಕೀಗ. ಒಂದು ವಿರಾಮ. JDS ಮಾತ್ರ ಕಷ್ಟ.